ನಮ್ಮ ಅಪ್ಪನಿಂದ ಎಸ್ಕೇಪ್ ಆಗಕ್ಕೆ ಇದು ಒಳ್ಳೆ ಜಾಗ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವ. ಸಾಕ್ಷಾತ್ ಕೃಷ್ಣ ಪರಮಾತ್ಮ. ರಂಗ, ಪಾಂಡುರಂಗ, ಅಣುರೇಣು ತೃಣಕಾಶದಲ್ಲಿ ನೆಲೆಸಿರೋ ನಿನಗೆ ಈ ಪಾಮರನಿಗೆ ದರ್ಶನ ಕೊಡೋಕೆ ಇಷ್ಟು ವರ್ಷ ಬೇಕಾಯ್ತಾ? ಇದು ನಿನ್ನ ನ್ಯಾಯನಾ ರಂಗ? ಧನ್ಯೋಸ್ಮಿ ತಂದೆ, ಧನ್ಯೋಸ್ಮಿ. ನಾನಿವತ್ತು ಪುನೀತನಾದೆ. ಏನ್ ಹಾಗೆ ನೋಡ್ತಾ ಇದ್ದೀರಾ? ಅನುಮಾನನಾ? ಶ್ರೀಕೃಷ್ಣ ಪರಮಾತ್ಮನೇ. ಅವತ್ತು ಗಣೇಶ ಹಾಲು ಕುಡ್ದ, ಇವತ್ತು ಶ್ರೀಕೃಷ್ಣ ಪರಮಾತ್ಮ ದರ್ಶನ ಕೊಟ್ಟ. ಎಲ್ಲಿ ಕೊಡ್ತಾ ಇದ್ದಿಲ್ಲ? ಕೃಷ್ಣ ಪ್ರತ್ಯಕ್ಷ ಆಗವನೇ. ನಂಜಪ್ಪ, ನನ್ನ ಮಗನ್ ನೋಡಿದ್ಯಾ? ಅಯ್ಯೋ, ನಿನ್ ಮಗನ ಮನೆ ಹಾಳಾಯ್ತು. ಅಲ್ಲಿ ದೇವಸ್ಥಾನದ ಶ್ರೀಕೃಷ್ಣ ಪ್ರತ್ಯಕ್ಷ ಆಗವನೇ. ನಾನ್ ದರ್ಶನ ಮಾಡ್ಬೇಕು. ಯಪ್ಪ ತಂದೆ, ಮದುವೆಯಾಗಿ 30 ವರ್ಷ ಆಯ್ತು. ಎಷ್ಟು ಕಷ್ಟಪಟ್ರು ಒಂದು ಮಗು ಮಾಡ್ಕೊಳಕ್ ಆಗ್ಲಿಲ್ಲ. ಹೆಂಗಾರು ಮಾಡಿ ಒಂದು ಮಗು ಕರಡ್ಸಪ್ಪ. ಹೊಗೆ ಹಾಕ್ಸ್ಕೊಂಡ್ ಬಿದ್ರು ಮೋಟ್ರ್ ತಂಗವನೆ. ಇವನಿಗೆ ಅಂತ ಚಟ ನೋಡ್ರಿ. ಸಂತಾನ ಕೊಡೋಕಿದೇನು? ಸಂತಾನ ಲಕ್ಷ್ಮಿನ. ಶ್ರೀಕೃಷ್ಣ ಪರಮಾತ್ಮ ಬಾರಯ್ಯ ಈ ಕಡೆ, ದಕ್ಷಿಣೆ ಹಾಕು. ಗೋಪಾಲ, ನನ್ನ ಹೆಸರು ಹೇಳ್ತಾವಳೆ, ಗೊತ್ತಾಗೋಯ್ತಾ? ಎಲ್ಲಾ ಭಾಗ್ಯಕ್ಕಿಂತ ಮಾಂಗಲ್ಯ ಭಾಗ್ಯನೇ ದೊಡ್ಡದು ಅಂತಾರೆ. ನನ್ ಗಂಡನ್ ನನ್ಗೆ ಉಳಿಸ್ಕೊಡು ತಂದೆ. ನನ್ನಂಗ್ ಡೂಪ್ಲಿಕೇಟ್ ಮುಂದೆ ಹಿಂಗ್ ಬೇಡ್ಕೊಂತಾವಳಲ್ಲ, ಒರಿಜಿನಲ್ ಏನೋ ಸಿಕ್ಬಿಟ್ಟು ಚಿಂದಿ ಚಿತ್ರಾನ್ನ ಮಾಡಾಕ್ಬಿಡ್ತಾರೆ. ನಮ್ಗೆ ಯಾಕೆ? ಭಗವಂತ, MP ಆಗ್ಬೇಕಂತ ಆಸೆ ಪಟ್ಟು ನನ್ನ ನಿರಬರ ಆಸ್ತಿನೆಲ್ಲ ಕಳ್ಕೊಂಡು ಇವತ್ತು ಪುಟ್ಬಾತ್ ಆಗ್ಬಿಟ್ಟಿದೀನಿ. ಕಡೆ ಪಕ್ಷ ಗ್ರಾಮ ಪಂಚಾಯತಿ ಮೆಂಬರ್ ಆದ್ರೂ ಆಗುವಂತೆ ಕಾಣಿಸುತ್ತಂದೆ. ಇವ್ನ್ ಯಾವ ಕೆರಾಕಿತ್ತು ಹಂಗ್ ಹೊಡಿಬೇಕು. ಇವ್ರ ಮನೆ ಹಾಳಾಗೋಗ ಈ ಜನಗಳ ಕ್ಯೂ ಈ ಕಾಲದಲ್ಲಿ ಮುಗಿಯಂಗ್ ಕಾಣಿಸ್ತಾ ಇಲ್ಲ. ಅಲ್ಲ, ನಮ್ಮ ಅಪ್ಪನಿಂದ ಎಸ್ಕೇಪ್ ಆಗೋಣ ಅಂತ ಬಂದ್ಬಿಟ್ಟು ಈ ಜನಗಳ ಮಧ್ಯೆ ಸಿಗಾಕೊಂಡ್ಬಿಟ್ಟಲ್ಲ. ಗಾಚಾರ ತಪ್ಪಿ ನಮ್ಮ ಅಪ್ಪ ಹಿಟ್ಲರ್ ಏನಾದ್ರು ಈ ಕಡೆ ಬನ್ಗಿನ್ಬಿಟ್ರೆ ಏನ್ ಮಾಡೋದು? ಅಲ್ವೇ, ಅಗ್ನಿ ಆದ್ರೂ ಹೋಗಿ ಅದೇನೋ ತಗ್ಲಾಕೊಂಡಂಗ ಆಗೋಯ್ತಲ್ಲ ನನ್ನ ಪರಿಸ್ಥಿತಿ. ಹಾಕಿ ದಕ್ಷಿಣಗೆ ಯಾವತ್ತು ಬಂದ್ ಹಾಕ್ಬೇಕು. ನನ್ನಿಂದ ನನ್ನ ಸೆಟಪ್ ನಾವು ದೂರ ಮಾಡ್ಬೇಡ. ಒಳ್ಳೆ ಎಡಬಿಡಿಗೆ ತರ ಆಡ್ಬೇಡ ನೀನು. ಕಾಲ ಬದ್ಲಾದ್ರು ನಂಬಿಕೆ ಬದ್ಲಾಗಲ್ಲ ಮಗ. ಕಾಲ್ ಕೊಡು, ನಿನಗೆ ದೇವ್ರು ಒಳ್ಳೇದ್ ಮಾಡ್ಲೇವು. ವಾ, ಏನ್ ದೊಡ್ಡ ರೋಗನ ತಾಯ್ತಾ ಬೇರೆ ಈ ಮುಸುಳಿಗೆ. ಓಹೋ, ಬಾಲಕೃಷ್ಣ ಆಗಿದ್ದವನು ಮೀಸೆ ಬೆಳೆಸ್ಕೊಂಡು ಮೆಚೂರ್ಡ್ ಕೃಷ್ಣ ಆಗ್ಬಿಟ್ಟವನೇ. ಸೊಟ್ಟು ಮುಟ್ಟು ಸಿಂಗಾರಪ್ಪನ ತರ ಅವನೇ ನೋಡು. ಈ ನನ್ನ ಸ್ವಾಮಿಗೆ ಆರ್ಡಿನರಿ ಪೂಜೆ ಮಾಡಬಾರ್ದು, ಸಖತ್ತಾಗಿ ಸ್ಪೆಷಲ್ ಪೂಜೆ ಮಾಡಬೇಕು. ನನ್ನ ಮನಸ್ಸು ತೃಪ್ತಿ ಆಗೋ ಹಾಗೆ ಮಕ್ಕಕ್ಕೆ ಮಂಗಳಾರತಿ ಎತ್ತಬೇಕು. ಬನ್ನಿ, ದೊಡ್ಡ ದೊಡ್ಡ ಕರ್ಪೂರ ದುಂಡೆ ತಕ್ಕಮನಿ. ಈ ನನ್ನ ಸ್ವಾಮಿ ಪಾದದ ಮ್ಯಾಗಿಟ್ಟು ಕರ್ಪೂರ ಹಚ್ಚಿ ನಮ್ ಜನ್ಮನ ಸಾರ್ಥಕ ಮಾಡ್ಕೊಳ್ಳೋಣ. ತಗಮ್ಮ. ಶ್ರೀಕೃಷ್ಣ ಪಾದಗತಿ ಗೋವಿಂದ ಯಾಕಯ್ಯ ಯಾಕೆ ಕುಡ್ಸ್ಬಿಟ್ಟಲ್ಲ ನಮ್ ದೇವ್ರನ್ನ? ನೀನ್ ನಾಳೆ ಯಾಂದಾಡಿ ಬಿಡ್ಬೇಕು. ಲೇ, ಈ ಕಾಲದಾಗ ದೇವ್ರು ಪ್ರತ್ಯಕ್ಷ ಆಗ್ತಾನೇನೋ, ನಿಮ್ ಬುದ್ಧಿಗೆ ಏನ್ ಹೇಳೋಣ? ಈ ಜನ್ಮದಾಗ ನೀವ್ ನೆಟ್ಟಿಗೆ ಆಗಲ್ಲ. ಲೇ ಗೋಪಾಲ, ನಿಂತ್ಕೊಳ್ಳಲ್ಲ. ಅಯ್ಯೋ, ಯಾರಿಗ್ ಬೇಕಿ ಬದುಕು? ವಯಸ್ಸಾದ ಮೇಲೂ ಈ ಮನೆ ಕೇವೆ ಮಾಡೋದು ತಪ್ಪಲಿಲ್ವೇ? ಅಯ್ಯೋ, ಸೊಂಟ ಬೇರೆ ನೋಯ್ತೈತೆ. ಆ ರಜನಿ ಈ ಮನೆಗೆ ಯಾವಾಗ ಬರ್ತಾಳೋ? ಅವಳ ಮಡ್ಲು ಯಾವಾಗ ತುಂಬುತ್ತೋ? ಮನೆ ತುಂಬಾ ಓಡಾಡೋ ತುಂಟೆ ಕೃಷ್ಣ ಯಾವಾಗ ಬರ್ತಾನೋ? ನಮ್ಮಪ್ಪ ಬರೋ ಪುರ್ಸೆ ಗಡಪಾರಿ ಕಾಯ್ಸಂಗೈತೆ. ಯಾವ್ದಯ್ಯ ಕರ್ಮ ಇದು ನನಗೆ? ಅಯ್ಯೋ, ಎಷ್ಟು ದಿನ ಅಂತ ಬಿಡಿಸ. ಅಜ್ಜಿ ಮಠ ಗಿಟ ಸೇರ್ಬಿಟ್ಲಾ? ಅಯ್ಯೋ, ಯಾವನವನು ಕಣ್ಣು ಕಪಾಲೆ ಕಾಣದೇ ಇರೋನು? ಅಯ್ಯೋ, ನಿನ್ನ ಹೆಣಕ್ಕೆ ಇಲ್ಲೇ ಜಾಗಟೆ ಬಾರಿಸ್ಕೋಬೇಕೇನೋ? ಅಯ್ಯೋ, ಸೀದಾ ಮಸಾಣಕ್ ಹೋಗುವಂತವಳಲ್ಲ. ಮೊದ್ಲೇ ಅವಳು ಬಾಯಿ ಸರಿಲ್ಲ, ಆಮೇಲೆ ಏನೋ ಗೊತ್ತಾಗಿತ್ತ ಹೊಡೆದ್ಬಿಟ್ರೆ ನಮ್ ಡವ್ವು. ನಿನಗ್ ಬರ್ಬಾರ್ದು ಬರ, ನಿನಗ್ ವಾಂತಿ ಬೇದಿ ಬರ, ನಿನ್ ಕಾಲಿಗೆ ಕರಿ ನಾಗರ ಕಚ್ಚಿ ನೀನು ಸಾಯ.
ಕನ್ನಡಕ ಕಳ್ಕೊಂಡು ನೆಲ ಸೋರ್ತಾವಳೆ. ಈ 3D ಕನ್ನಡಕ ಎಲ್ಲೋಯ್ತು? ನಿನ್ ಕಿತ್ತೋದಮ್ಸ್ ನನ್ ಜೋಡಾಕ ಮುದ್ಕಿ ಇಲ್ಲೊಬ್ಳಿದಾಳೆ ಅಂತ ನಿನ್ ಕಣ್ ಕಾಣಿಸ್ಲಿಲ್ವೇನೋ ಬೇಕು ನನ್ನ ಮಗನೇ ನನ್ ಕನ್ನಡಕ. ಹಾಗೆ ಮುದ್ದೆ ಯಾಕೆ ಕವ ಕವ ಅಂತ ಇದ್ಯಾ? ನಾನು ಗೋಪಾಲ, ಅದ್ ಯಾಕೆ ಬೊಗಳ್ತಾ ಇದೆ ಎದೋಳ ಮೇಲೆ? ಅಮ್ಮ ಗೋಪಾಲ ನೀನೇನಾ? ನಿನ್ನ ಸಿಕ್ಕಾಪಟ್ಟೆ ಬೈದು ಅಂತ ಹೋಗಿದೆ, ಅದೆಲ್ಲ ನೀನು ತಗೊಳ್ಬಾರ್ದು ನನ್ನ ಕಂದ. ಗೋಪಾಲ ಗೋಪಾಲ ನಿನ್ನ ಈ ವೇಷದಲ್ಲಿ ನೋಡ್ತಾ ಇದ್ರೆ ಎಲ್ಲಾ ನಿಮ್ ತಾತನ್ ತರಾನೇ ಕಾಣ್ತಾ ಇದ್ಯಾ. ಈ ವೇಷದಲ್ಲಿ ಅವರು ನಾನು ಹೀಗೆ ಹೀಗೆ ಹಾಡ್ತಾ ಇದ್ವಿ. ಅಯ್ಯೋ ಅಜ್ಜಿ, ನಿನ್ನ ಮಗ ಕಂಸನ್ ತರ ನನ್ನ ಧ್ವಂಸ ಮಾಡಕ್ ಬರ್ತಾವನೆ. ನೀನ್ ನೋಡಿದ್ರೆ ಸ್ಟೋರಿ ಹೇಳ್ತಿದ್ಯಾ? ಬಿಟ್ಟ ಅಂದ್ರೆ 1948 ಅಲ್ಲಿ ತಾತನ್ ಜೊತೆ ಅದನ್ನ ಹೇಳ್ಬಿಡ್ತೀಯ. ಅಯ್ಯೋ ಅಮ್ಮ ಅಮ್ಮ ಅಯ್ಯೋ ಅಕಟಕಟ ಹೆತ್ತ ತಾಯಿನ ಜಾಡಿಸಿ ಒದೆಯೋ ಪರಮ ಪಾಪಿಷ್ಟ ನೀಚ ನಿಕೃಷ್ಟ ದುರಾತ್ಮ ದುಷ್ಟ ಅಲ್ಪ ಅನಿಷ್ಟ ಕುತಂತ್ರ ಕನಿಷ್ಠ ಮಕ್ಕಳು ಈ ಭೂಮಿ ಮೇಲೆ ಹುಡ್ತಾರೆ ಅಂತ ಇವತ್ತೇ ನನಗೆ ಗೊತ್ತಾಗಿದ್ದು. ಇಂಥ ಮಕ್ಕಳನ್ನ ಜಾಡಿಸಿ ಒದ್ದು ಅಂಡರ್ಗ್ರೌಂಡ್ ಕಳಿಸ್ಬೇಕು. ತುಂಬಾ ಪೆಟ್ಬಿಟ್ಟೇನವ, ನೋಡ್ಲಿಲ್ಲ ಕಣವ. ಅವನ್ ಗುದ್ದ ನೀನು ಒದ್ದೆ. ಬೆಳಗ್ಗೆ ಎದ್ದು ಯಾರ ಆಳ್ಮಕ ನೋಡ್ದ ಸೊಂಟೆ ಕಾಮೃತ ಅಂತೀನಿ. ಅವಾಗ ನಿನ್ ಮಕ್ತಿಕ. ಅಯ್ಯೋ ಅಮ್ಮ ಮಗನ ಮಧುರ ಬಾಂಧವ್ಯ ಎಸ್ಕೇಪ್ ಆಗ ಒಳ್ಳೆ ಟೈಮ್. ಅಲ್ಲಿಂದ ಒಂದ್ ಅಂಗಲ ಅಲಗಾಡಿದ್ರು ಬಾರ್ಕೋಲ್ ಬಾಸುಂಡೆ ಗೊತ್ತು ತಾನೆ. ಸಿಕ್ಕಾಕೊಂಬಿಟ್ಟ. ಎಸ್ಕೇಪ್ ಆಗಿ ಈಗ ಮಗ ಇಕ್ಕಿಸ್ಕೊಳ್ಳೋದಕ್ಕಿಂತ ನಿಂತ್ಕೊಳ್ಳೋದೇ ವಾಸಿ. ಅಯ್ಯೋ ಅಯ್ಯಪ್ಪ ಅಯ್ಯೋ ಕಾದು ಕಬುಣದಂಗ್ ಕಾಣ್ತಾವನೆ. ಎಲ್ಲೆಲ್ಲಿ ಬರೆ ಆಗ್ತಾನೋ. ವಾನುಕುಲೇನಿ ತರಂಗದೊಳು ನಮ್ಮಪ್ಪ ನೋಡಕ್ಕೆ ದೊಡ್ಡ ದುಡ್ಡಿನ ದೊಡ್ಡೇಗೌಡ, ಮಾಡೋದೆಲ್ಲ ಬಿಗ್ನಾಸಿ ಪಿಚ್ಚೇಗೌಡ ಕೆಲಸ. ತೆಗೀರಿ, ಯಾವನ ಬೇಕಿದೆಲ್ಲ. ನಮಸ್ಕಾರ ಕಣ್ಣ. ಏನ್ ಮಾಡ್ತಾ ಇದ್ದೀರಿ ತಾವ? ಸುಮ್ನೆ ಹಿಂಗೆ ಕೂತ್ಕೊಂಡು ಅಂಗಡಿ ನೋಡ್ತಾ ಇರಿ. ಇದು ಅಂಗಡಿ ನೋಡ್ಕೊಳ್ಳೋ ಲಕ್ಷಣನಾ? ಮತ್ತಿನ್ ಹೆಂಗಪ್ಪ? ಏಯ್, ನಿನ್ನ ಅಂಗಡಿ ಕಳಿಸಿದ್ದು ದಿಮ್ಮಾಲೆ ರಂಗ ದೀಪಾಲೆ ಕಂಬ ಅಂತ ಪೋಸ್ ಕೊಟ್ಕೊಂಡು ನಿಂತ್ಕೊಳಕಲ್ಲ. ಮತ್ತಿನ್ಯಾಕೆ? ಓಡಾಡ್ಕೊಂಡು ಅದು ಇದು ಮಾಡ್ಕೊಂಡು ಜವಾಬ್ದಾರಿನ ಸ್ವಲ್ಪ ತಲೆಗೆ ಹಚ್ಕೊಂಡ್ಲಿ ಅಂತ. ಅಯ್ಯೋ ಅಪ್ಪ ಡಾಲ್ಡಾ ತುಪ್ಪ. ಏನಂದೆ? ಅಲ್ಲಪ್ಪ, ಯಾರು ನಿಂತ್ಕೊಂಡು ಓಡಾಡ್ಕೊಂಡು ಯಾರಾದ್ರೂ ವ್ಯವಹಾರ ಮಾಡ್ತಾರ? ಒಂದ್ AC ರೂಮ್ ಕಟ್ಸ್ಬೇಕು, ಒಂದ್ ಚೇರ್ ಹಾಕ್ಬೇಕು, ಕಾಲ್ ಮೇಲೆ ಕಾಲ ಕೂತ್ಕೋಬೇಕು. ಆವಾಗ್ಲಪ್ಪ ವ್ಯವಹಾರ ಅಂದ್ರೆ. ನೀವ್ ಯಾವ ಬುದ್ಧಿ ಕಲಿತಿರೋ? ತಟ್ಟಿ ಬಿಡ್ತು ನೋಡು. ಮಾಡೋ ತೆಂಗಿನಕಾಯಿ ವ್ಯಾಪಾರ AC ರೂಮ್ ಬೇಕಂತೆ. ಲೇ, ಆಳಾಗಿ ದುಡಿಬೇಕು, ಅರಸನಾಗಿ ತಿನ್ಬೇಕು ಕಳ್ಳ. ಬರ ಕೆಲಸ ನೋಡು. ಇಲ್ಲಪ್ಪ ನಂಗೆ ಆಗಲ್ಲ. ಏನಂದೆ? ತೆಗೆದು ಕೊಟ್ಟ ಅಂದ್ರೆ ಮೂತಿ ಎಲ್ಲ ಪಚಡಿ ಆಗ್ಬಿಡ್ಬೇಕು. ಕೆಲಸ ನೋಡು. ಕರ್ಮ ಮಾಡಿ ನಿನ್ ಮಗನ ಹುಟ್ರೆ. ಮಗನ್ ತಂದು ಓಶ್ಯಪ್ಪ ಸುಸ್ತು. ಯಾರ್ ಲೋಡ್ ಬಂತು? ಅಯ್ಯೋ ಬಾಯಿ ಮಣ್ಣಾಕ. ಆಷಾಢದಲ್ಲಿ ಅಧಿಕ ಮಾಸ ಅಂತ ಈಗ್ಲೇ ಬರ್ಬೇಕಲ್ಲ ಲೋಡು. ಗೋಪಾಲ, ಬಂದೆ ಇರ್ರಿ. ಬಡ್ಡಿ ಮಗನ ಬಂದೆಪ್ಪ. ಬಂದನಲ್ಲೇ. ಏನಪ್ಪ ಏನಪ್ಪ ಅಂತ ಗಂತ ನಿಂತ್ಬಿಟ್ಟಿಯಲ್ಲ. ಲೋಡ್ ಬಂದಿದೆ, ಅನ್ಲೋಡ್ ಮಾಡು. ನಾನಾ? ನಿಮ್ಮ ಅಪ್ಪ ಮಾಡ್ಬೇಕಾ? ಹೋಗ. ನಿನ್ನ ಹತ್ರ ಬಯಸ್ಕೊಂಡ್ ಮಾಡೋದೇ ಒಳ್ಳೇದು. ತಿಂತಾನೆ, ಕೆಲಸ ಹೇಳಿದ್ರೆ ಸಾಯ್ತಾನೆ. ಅಂತೂ ಮಗು ಔಟ್ ಆಫ್ ಡೇಂಜರ್ ಆಯ್ತಪ್ಪ. ನಾನು ನನ್ನ ಪ್ರಾಮಾಣಿಕ ಪ್ರಯತ್ನ ಮಾಡಿ ಉಳಿಸಿದ್ದೀನಿ. ಅಯ್ಯಯ್ಯೋ, ನಮ್ಮಪ್ಪ ದುಡ್ಡನ್ನ ಕೊಂಡಜ್ಜಿ ವಿಶ್ವಣ್ಣನ್ ಕೊಡು ಅಂತ ಹೇಳಿದ್ರು. ದುಡ್ಡಿಲ್ದೆ ಹೋದ್ರೆ ಜಾನ್ ನಿಕಲ್ ಆಗ್ಬಿಡುತ್ತೆ. ಏನ್ ಮಾಡೋದು? ಡಾಕ್ಟ್ರೆ, ಒಂದ್ ಫೋನ್ ಮಾಡ್ಲಾ? ಇಂಥ ಸಮಯದಲ್ಲೇ ಫೋನ್ ಬರ್ಬೇಕಾ? ಹಲೋ, ಲೋಕಾಯುಕ್ತ ವೆಂಕಟಾಚಲನವರ? ನಾನ್ರೇ ಅಖಿಲ ಕರ್ನಾಟಕ ಬೆಕ್ಕರ್ ಸಂಘದ ಅಧ್ಯಕ್ಷ. ನಮಸ್ಕಾರ ಸರ್, ನಾನು ದೊಡ್ಡೇಗೌಡನ ಮಗ ಗೋಪಾಲ ಮಾತಾಡೋದು. ನೀನು ಗೋಪಾಲ ಆಗಿರು, ಗೋವಿಂದ ಆಗಿರು, ಗೋಪಿ ಕೃಷ್ಣನ್ ತರ ರಸಲಿನಲ್ಲಿರೋ ನನಗೆ ಫೋನ್ ಮಾಡಿ ಯಾಕಯ್ಯ ತೊಂದ್ರೆ ಕೊಡ್ತೀಯಾ? ಅಣ್ಣವ್ರೆ, ನೀವ್ ಹೇಳ್ದಂಗೆ ಡಾಕ್ಟ್ರು ಬೇಜಾನ್ ಲಂಚ ಹೊಡಿತಾವ್ರೆ. ಮಂಚ ಹತ್ತಿರೋ ಟೈಮಲ್ಲಿ ಫೋನ್ ಮಾಡಿ ಲಂಚದ ವಿಷಯ ಮಾತಾಡ್ತಾ ಇದೆಯಲ್ಲ, ಯಾರಯ್ಯ ನೀನು? ಪೌಡ್ರ್ ಹಾಕಿರೋ ದುಡ್ಡನ್ನ ಗ್ಲೌಸ್ ಹಾಕ್ದಂಗೆ ನನ್ ಕೈಯಾರ ನಾನೇ ಕೊಟ್ಟಿದ್ದೀನಿ. ಈಸ್ಕೊಂಡ್ಬಿಟ್ಟವ್ರೆ. ನಾವಿರೋದಿನ್ 10 ನಿಮಿಷ ಅಷ್ಟೇ. ಅಯ್ಯೋ ಸ್ವಲ್ಪ ಇರಮ್ಮಿ, ಒಂದಲ್ಲ ಎರಡಲ್ಲ ಅಮ್ಮ, ತಾಯಿ ಅಂತ ಕಲೆಕ್ಷನ್ ಮಾಡಿ 10,000 ರೂಪಾಯಿ ಕೊಟ್ಟಿದ್ದೀನಿ. ಇದೇ ಸಮಯದಲ್ಲಿ ಯಾವನೋ ನನ್ನ ಮಗ ಫೋನ್ ಮಾಡಿ ರಸಭಂಗ ಮಾಡ್ತಾವನೆ. ಸ್ವಲ್ಪ ತಡ್ಕೊ ಅಮ್ಮಿ. ಪೊಲೀಸವ್ರ ಜೊತೆ
ಬೇಗ ಬನ್ನಿ, ತಗಲಾಕೊಂಡ್ಬಿಡ್ತಾನೆ. ಬೇಗ ಬನ್ನಿ, ಬೇಗ ಬನ್ನಿ. ಲೋಕಾಯುಕ್ತರು ಪೊಲೀಸವ್ರನ್ನ ಕರ್ಕೊಂಡು ಇನ್ನು 5 ನಿಮಿಷದಲ್ಲಿ ಇಲ್ಲಿ ಬಂದ್ಬಿಡ್ತಾರೆ. ಸರ್ ದಯವಿಟ್ಟು ಬೇಡಿ ಸರ್, ನನಗೆ 2 ಫ್ಯಾಮಿಲಿ 4 ಹೆಣ್ಮಕ್ಳು. ನಿಮ್ಮ ದುಡ್ಡು ಬೇಕಾದ್ರೆ ನಿಮ್ಗೆ ವಾಪಸ್ ಕೊಟ್ಟು ಬಿಡ್ತೀನಿ ಸರ್. ಕೊಡು ಕೊಡು. ತಗೊಳ್ಳಿ. ಇನ್ನೊಂದ್ಸರಿ ಈ ತರ ಮಾಡ್ತೀಯಾ? ಮಾಡಲ್ಲ. ಲಂಚ ತಗೋತಿಯಾ? ಬೈರ ಸಿದ್ದಪ್ಪನ ಹಣೆ ಮಾಡಲ್ಲ ಸರ್. ನಾನು ಹೋದ್ಮೇಲೆ ಅವ್ರಿಗೆ ಏನಾದ್ರು ತೊಂದ್ರೆ ಗಿಂದ್ರೆ ಕೊಟ್ರೆ ನೀನ್ ಜಾನ್ ನಿಕಾಲ್ ಮಾಡಿಸ್ಬಿಡ್ತೀನಿ. ಒಳ್ಳೆ ಅವಕಾಶ. ಬರೋ ಇಲ್ಲಿ. ಬರ್ತಾ ಇದೆಯಾ ಬಕ್ರ? ಸಿನಿಮಾದವ್ರಿಗೆ ಕ್ಯಾಚ್ ಹಾಕ್ಬಿಡ್ಬೇಕು, ಬೇಗ ಕೊಂಡ್ರು. ಬೇಗ ನಡಿಲ್ಲ. ಅವ್ನ ಹೆಂಗ್ ಡಿಂಕಿ ಫೇರ್ ಮಾಡ್ತೀನಿ ನೋಡ್ತಾ ಡೈರೆಕ್ಟ್ರೆ ಬನ್ರಿ ಇಲ್ಲಿ ನೋಡ್ರಿ. ಈ ಬೈಲೆಲ್ಲ ನೋಡಿದ್ರೆ ನೋಡಿ ನೀವು ಸ್ವಲ್ಪ ಬಕ್ರ ಎಲ್ಲ ನೋಡ್ಕೊಂಡ್ರಿ. ನೋಡ್ದೆ ಸರ್. ಕೆಲಸ ಆಯ್ತು ಎದಳ್ರು. ಈಗ ಇಲ್ಲಿ ಒಂದು ಹಿಮಾಲಯ ಸೆಟ್ ಹಾಕ್ಬೇಕ್ರಿ. ಸರಿ. ಒಂದು 50 ಅಡಿದ್ ಹಾಕ್ಬಿಡೋಣ. ಒಂದು 500 ಅಡಿ ತರ ತೋರ್ಸಕ್ಕಾಗತ್ತಾ? ಡೋಂಟ್ ವರಿ ಸರ್, 500 ಏನು, ಕ್ಯಾಮ್ರಾದಲ್ಲಿ ನಾನು 1000 ಅಡಿನೇ ತೋರಿಸ್ತೀನಿ ಸರ್. ಪಿಸ್ಲೆನ್ಸ್ ಹಾಕಿ. ನಾನು ಕಪ್ಪಗಿದ್ದೀನಿ, ಬೆಳ್ಳಗ್ ತೋರಿಸ್ಬೋದಾ? ಮಾಡ್ಬೇಡಿ. ಗದರಿಸ್ಬೇಡ ಕಣ, ಗಲಾಟೆ ಮಾಡ್ಬೇಡಿ, ನೋಡ್ಕೊಳ್ಳಿ ಕೇಳಿಸ್ಕೊಳ್ಳಿ. ಹಂಗಾರೆ ಅದು ಇಷ್ಟುದ್ದ ಆಗ್ಬಿಡ್ತದ? ಸರ್ ಆಗುತ್ತೆ ಸರ್. ಟೆಕ್ನಿಕ್ ಸರ್. ನನ್ ಮಾತು ಅವನಿಗೆ ಕೇಳಿಸೋ ಅಷ್ಟೊತ್ತದಲ್ಲಿ ನಿಲ್ಸಿದೀಯ ತಾನೆ? ನಾನು ಅಷ್ಟೊಂದು ಪಕ್ಕಲ್ಲ, ಅವನಿಗೆ ಕೇಳೋ ರೇಂಜ್ ಅಲ್ಲಿ ನಿಲ್ಸಿದ್ರಿ. ಡೈರೆಕ್ಟ್ರೆ ಹೇಳಿ ಸರ್. ಈಗ ಇಲ್ಲಿ ಹಿಮಾಲಯ ಸೆಟ್ ಆಗ್ತಿವಲ್ಲ, ಅದ್ರ ಮೇಲೆ 200 ತೆಂಗಿನ ಮರ ಬೆಳೆಸ್ಬಿಡೋಣ. ಹಿಮಾಲಯದಲ್ಲಿ ತೆಂಗಿನ ಮರನ? ಸಿನಿಮಾದವರು 6 ತಿಂಗಳು ಮಗುನ 60 ವರ್ಷದ ಮುದುಕನ್ ಮಾಡ್ಬಿಟ್ರೆ ನಮ್ಗೆ ಯಾಕೆ? ಡೈರೆಕ್ಟ್ರೆ ಈಗ ಈ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ಡ್ಯೂಯೆಟ್ ಆಡ್ಬೇಕಲ್ವಾ, ಅವ್ರ ಮೇಲೆ ಹಿಮ ಸುರಿಬೇಕಲ್ವಾ, ಅದಕ್ಕೆ ಅದೆಲ್ಲ ಮಾಡ್ಕೊಡ್ತೀನಿ ಸರ್. ಅದೆಲ್ಲ ಗ್ರಾಫಿಕ್ಸ್ ಆರ್ಟಿಫಿಷಿಯಲ್. ನಾನು ಜಿಜ್ಬಿ ಪ್ರೊಡ್ಯೂಸರ್ ಏನ್ರಿ, ನ್ಯಾಚುರಲ್ ಆಗಿರ್ಬೇಕು. ಒಂದ್ ಕೆಲಸ ಮಾಡಿ, ಅಮೆರಿಕದ ಆರ್ಮಿಗೆ ಫೋನ್ ಮಾಡಿ 25 ಹೆಲಿಕಾಪ್ಟರ್ ತರ್ಸ್ಕೊಂಡ್ಬಿಡಿ. ಅದ್ರಲ್ಲಿ ಹಂಗೆ ಮಂಜುಗಡೆ ತುಂಬ್ಕೊಂಡು ಬಂದ್ಬಿಡ್ಲಿ. ಆಮೇಲೆ ನಮ್ಮ ಹುಡುಗರ್ನೆಲ್ಲ ಮೇಲೆ ಕತ್ಸ್ಬಿಡಿ, ಅವ್ರು ಕುಟ್ತಾ ಇರ್ಲಿ, ಕೆಳಗಡೆ ಪುಡಿಯಾಗಿ ಬೀಳ್ತಾ ಇರ್ಲಿ. ಹೆಂಗೆ? ಸೂಪರ್ ಸರ್. ನೀನ್ ಯಾಕೆ ಮಾತಾಡ್ದೆ? ನಾನು ಅವ್ರನ್ನ ಕೇಳಿದ್ದು. ಹೆಂಗೆ ಸರ್? ಎಕ್ಸ್ಟ್ರಾ ಆರ್ಡಿನರಿ ಸರ್. ನಾನು ಇಲ್ಲಿಂದ ಹಾಗೇ ಜುಮ್ ಹೋಗ್ತೀನಿ. ಈಗಲ್ಲ, ಶುರುವಾದ್ಮೇಲೆ. ಅಲ್ರಿ ಡೈರೆಕ್ಟ್ರೆ, ನನ್ನೇನ್ ಆಡಿದ್ರೆ ಅನ್ಕೊಂಡ್ಬಿಟ್ಟಿದ್ದೀರಾ? ಕೋಟಿ ಖರ್ಚಾಗ್ಲಿ ರೀ, ದುಡ್ಡಿಗೆ ಏನ್ ಯೋಚನೆ ಇಲ್ಲ. ನನಗೆ ಒಳ್ಳೆ ಸಿನಿಮಾ ಆಗ್ಬೇಕು, ನನ್ನ ವ್ಯಾನರ್ ಒಳ್ಳೆ ಹೆಸರು ಬರ್ಬೇಕು, ಗೊತ್ತಾಯ್ತಾ? ಗೋಪಾಲ, ಕೋಟಿನ ನಮ್ಮೂರ್ ಪೆಟ್ಟಿಗೆ ಅಂಗಡಿ ಸಿಗೋ ಬೋಟಿ ತರ ಮಾತಾಡ್ತಾರೆ. ಇನ್ಯಾವ ಮಾಡ್ತಿರ್ಬೋದು ಇವರು? ಕ್ಯಾಮ್ರಾ, ಈ ಲೊಕೇಶನ್ ನ ಕ್ಯಾಮ್ರಾ ಆಂಗಲ್ ಇಂದ ನೋಡ್ರಿ, ಚೆನ್ನಾಗಿಲ್ವಾ? ಫ್ಯಾಂಟಾಸ್ಟಿಕ್ ಸರ್. ದುಬೈಲಿರೋ ಅರಮ ಗಾರ್ಡನ್ ತರ ಇರುತ್ತೆ ಸರ್. ಆರಾಮ ಗಾರ್ಡನ್. ಡೈರೆಕ್ಟ್ರೆ, ನಾನು ಯಾಕೆ ಗೊತ್ತಿದ್ದಲ್ಲ ಯೋಚನೆ ಮಾಡಿದ್ದು, ಈಗ ಹೀರೋಯಿನ್ ಮಾತಾಡ್ಕೊಂಡು ಲವ್ ಸೀನ್ ಆಗ ಹಿಂದ್ಗಡೆ ಒಂದು ದೊಡ್ಡದು ತಾಜ್ ಮಹಲ್ ಸೆಟ್ ಹಾಕ್ಸ್ಬಿಡೋಣ. ಏನ್ ಸರ್, ಇಲ್ಲಿ ಸೆಟ್ ಹಾಕ್ಬೇಕು ಅಂದ್ರೆ ಸುಮಾರು 5 ಕೋಟಿ ರೂಪಾಯಿ ಆಗುತ್ತೆ ಸರ್. ನಾನ್ ಹೇಳೋದು ಅದ್ರ ಬದಲು ಆಗ್ರದಲ್ಲಿ ಮಾಡ್ಬೋದಲ್ಲ? ನಮ್ಮೂರಲ್ಲಿ ಶೂಟಿಂಗ್ ಮಾಡಿದ್ರೆ ಯಾಕ್ರೆ ಬೇಡ ಅಂತೀರಾ? ಗಲಾಟೆ ಮಾಡ್ಬಿಡಿ. ಇದೇ ಊರ ನಿಂದು? ನಾನು ಇದೇ ಊರು. ಇರ್ಲಿ ಅಲ್ಲಪ್ಪ, ಅಷ್ಟ್ ಪ್ರೇಮ ನನಗಿಲ್ವಾ? ನಮ್ಮೂರ್ನೆಲ್ಲ ಹಾಕೋಣ, ದುಡ್ಡು ಹೋದ್ರು ಹೋಗ್ಲಿ. ಆಮೇಲೆ ನೀವು ಸ್ವಲ್ಪ ನನಗೆ ಸಹಾಯ ಮಾಡ್ಬೇಕು. ಆಯ್ತು ಸರ್, ಮಾಡೋಣ ಸರ್. ಓಕೆ. ಈಗ ಈ ಕೆರೆ ಹತ್ರ ಲೊಕೇಶನ್ ನೋಡೋಣ. ಬನ್ನಿ ಸರ್, ಹೋಗೋಣ. ಏನಯ್ಯ, ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಂಗ ಆಗೋಯ್ತಲ್ಲ. ನನಗೂ ಸಿನಿಮಾ ಅಂದ್ರೆ ಚಟ. ಸಿನಿಮಾದವ್ರು ನಮ್ಮೂರಿಗೆ ಬಂದ್ಬಿಟ್ಟವ್ರೆ, ಏನಯ್ಯ ಮಾಡೋದು? ಇಲ್ಲೇ ನಿಂತ್ಕೊಂಡು ಏನೋ ಮಾತಾಡ್ತೀವಿ ಗೋಪಾಲ. ನಡಿಯೋ, ಅಂಟ್ಕೊಂಡ್ಬಿಡುವ ಬೇಕಾ? ಅಯ್ಯೋ, ಹಾಕಲ್ಲ, ನಡಿಯೋ. ಅಣ್ಣ ನಮ್ಗೊಂದು ಸೀಟ್ ಹಾಕೊಳ್ಳೋಣ. ಕೆರೆ ಹತ್ರ ಐತಿ, ಓಕೆ ಬನ್ನಿ. ನಡಿಯೋ. ಡೈರೆಕ್ಟ್ರೆ, ಈಗ ಈ ಕೆರೆ ಇದೆಯಲ್ಲಪ್ಪ, ಇದಕ್ಕೊಂದು ಕಟ್ಟೆ ಹಾಕ್ಸ್ಬಿಡಿ. ಅದ್ರೊಳಗಡೆ 3-4 ಲಕ್ಷ ಟ್ಯಾಂಕ್ಸ್ ನೀರ್ ಸುರಿಸ್ಬಿಡಿ. ಅದೊಂಥರ ಸಮುದ್ರ ಆಗುತ್ತಲ್ವಾ? ಆಮೇಲೆ ಸುನಾಮಿ ಆಯ್ತಲ್ಲ, ಅಲೆ ಬಂದು ಅಲೆ ಅಪ್ಪಿಸ್ಬಿಡ್ತದೆ. ಬಂತಲ್ಲ. ಹಲೋ, ಏನೋ ಅಣ್ಣವ್ರು ನನ್ನ ಪಿಕ್ಚರ್ ಮಾಡೋದು ಒಪ್ಪಿಬಿಟ್ಟಿದಾರ? ಅಣ್ಣವ್ರು? ಹೌದಾ? ಮುಂದಿನ 10ನೇ ತಾರೀಕಿನಲ್ಲಿ ಡೇಟ್ ಕೊಟ್ಬಿಟ್ಟಿದಾರ. ತುಂಬಾ ಥ್ಯಾಂಕ್ಸ್ ಅಪ್ಪ, ತುಂಬಾ ಥ್ಯಾಂಕ್ಸ್. ಹೌದಂತ ನೋಡ್ದ, ಅವರು ಒಂದು ಎಪಿಸೋಡ್ ಬೇಡವಂತೆ, ಪುಕ್ಷಟೆ ಮಾಡ್ತೀನಿ ಅಂತಂದ್ರಂತೆ. ನಾನ್ ಹಂಗ್ ಮಾಡಕ್ಕಾಗತ್ತ? ಮರ್ಯಾದೆ ಪ್ರಶ್ನೆ ಅಲ್ವಾ? ಎಲ್ಲ ಕೊಟ್ಟಿದ್ದೀನಪ್ಪ. ಆಮೇಲೆ ಅಣ್ಣ, ಒಂದ್ 5 ನಿಮಿಷ ಅವ್ರ ಹತ್ರ ಮಾತಾಡ್ಬೇಕಾಯ್ತಲ್ಲ. ನಿನ್ ಎಷ್ಟತಿ ಹೇಳೋದು? ಅವ್ರೆಲ್ಲ ನಿಮ್ಮಂತರ ಹತ್ರ ಮಾತಾಡಲ್ಲ ಕಣಯ್ಯ, ಸುಮ್ಮನೆ ತಲೆ ತಿನ್ಬೇಡ. ಹಲೋ, ಇಲ್ಲ ನಾನು ಊರಲ್ಲಿಲ್ಲ. ನಾನು ನನ್ನ ಹುಟ್ಟದೂರಿಗೆ ಗೋಪಾಲ್ಪುರ ಬಂದಿದ್ದೀನಿ ನಮ್ಮ ಡೈರೆಕ್ಟರ್ ಜೊತೆನಲ್ಲೇ. ಇಲ್ಲಿ ನಮ್ಮ ಪಿಕ್ಚರ್ಗೆ 5 ಕೋಟಿ ರೂಪಾಯಿ ಖರ್ಚು ಮಾಡಿ ಸೆಟ್ ಹಾಕಿಸ್ತಾ ಇದ್ದೀನಿ. ಓಹೋ, ಅಯ್ಯೋ, ಕನಿಷ್ಠ 30 ಕೋಟಿ ರೂಪಾಯಿ ಆಗುತ್ತಪ್ಪ ಖರ್ಚು. 30 ಕೋಟಿನ? ಆಮೇಲೆ ನಾನು ಏನಿದ್ರು ಹಾಲಿವುಡ್ ಪಿಕ್ಚರ್ಗಳನ್ನ ಮಾಡೋದು. ಯಾಕೆಂತಂದ್ರೆ ಹಾಲ್ ಕುಡಿದ್ರೆ ಶುರು ನನಗೆ ಹಾಲಿವುಡ್ ಪಿಕ್ಚರ್ ಮಾಡೋದು. ನನ್ನ ಗಾಂಧಿನಗರ ಎಲ್ಲಾ ಶಿಷ್ಯಂದ್ರನ್ನ ಅಲ್ಲಿಗೆ ಡಿಸ್ಪ್ಯಾಚ್ ಮಾಡ್ಬಿಟ್ಟಿದ್ದೀನಿ. ಈಗ ಅಮೆರಿಕದ 25 ಹೆಲಿಕಾಪ್ಟರ್ ಬರ್ತಾವಲ್ಲ, ಅದಕ್ಕೆ ಇಳಿಸೋದಕ್ಕೆ ಜಾಗ ನೋಡೋಣ. ಬನ್ನಿ. ಏನಯ್ಯ ನಿನ್ ಗೋಳು? ನೀನ್ ಕಾಲ್ ಕಟ್ಕೋತೀನಿ, ಒಂದ್ 2 ನಿಮಿಷ ಅವ್ರ ಹತ್ರ ಮಾತಾಡಕ್ ಬಿಡೋಣ. ಪಾಪ ನೀನ್ ನೋಡಿ ನನ್ ಕರ್ಡ್ ಕಿತ್ತು ಬರುತ್ತೆ. ಎಲ್ಪ್ ಮಾಡ್ತೀನಿ. ಸರಿ, ಜೋಬಲ್ ಕಾಸು ಬರೀ 50. 30 ಕೋಟಿ ಅಂತ 50 ರೂಪಾಯಿ ಕಿತ್ಕೊತಿದ್ಯಾ? ನಾನು ಎಲ್ಪ್ ಮಾಡ್ತೀನಿ. ನಡಿಯೋಣ.
ನೆನ್ನೆದೋ ಮೊನ್ನೆದೋ ಸ್ವಲ್ಪ ಹಳೆ ಹೂವ ಇದ್ರೆ ಕೊಡಪ್ಪ. ಏನ್ರಿ ತಂಗಳು ಪಂಗಳು ಕೇಳ್ದಂಗ್ ಕೇಳ್ತಾ ಇದೀರಲ್ಲ, ಯಾಕೆ? ಕೊಡೆಯ ಸುಮ್ನೆ. ತಗೊಳ್ಳಿ, 2 ಮೊಳ ಸರಿಯಾಗಿದೆ. ಒಂದ್ ದಾಸವಾಳದ ಹೂವ ತಗೊಳ್ಳ. ಯಾಕೆ? ಕಿವಿಲಿಡಕ್ಕೆ. ತಗೊಂಡೋಗಿ. ಆಶೀರ್ವಾದ ಮಾಡಪ್ಪಯ್ಯ. ಓಂ ನಮಃ ಶಿವಾಯ. ಪ್ರಸಾದ ತಗೊಳಪ್ಪ. ಪ್ರಸಾದ ಬಹು ಚಂದ ಗಾಡಿದಲ್ವಾ? ಅಜ್ಜಿ ಆಶೀರ್ವಾದ ಮಾಡಜ್ಜಿ. ಆ ದೇವ್ರು ಹೂವ ಮುಡ್ಕೊ. ಕಂದ, ನೀನ್ ದೇವಸ್ಥಾನಕ್ಕೆ ಹೊಡ್ ಬಂದ್ಮೇಲೆ ನಿನ್ಗೆ ಎಷ್ಟು ಒಳ್ಳೆ ಬುದ್ಧಿ ಬಂದ್ಬಿಟ್ಟೈತ. ಇಷ್ಟ ನನ್ ಕಾಲ ದೇವ್ರುಗಳನ್ನ ನೋಡಿದ್ರೆ ಬರ್ದೇ ಇರ್ತದ ಅಜ್ಜಿ ಶ್ರೀ. ಅಲ್ಲಿ ಓದ್ನಾ ಸ್ವರ್ಗನೇ ನೋಡ್ದಂಗ ಆಗೋಯ್ತು. ಆ ಸ್ವರ್ಗದೊಳಗಡೆ ಓದ್ನಾ ತ್ರಿಮೂರ್ತಿ ದೇವತೆಗಳೇ ಪ್ರತ್ಯಕ್ಷ ಆಗೋಬಿಟ್ರು. ಅಣ್ಣೇಶ್ವರ, ವಿಷ್ಣೇಶ್ವರ, ರವೀಶ್ವರ ಅಂತ ಅವ್ರನ್ನ ನೋಡ್ತಾ ಇದ್ರೆ ಅಲ್ಲೇ ಸೆಟ್ಲ್ ಆಗ್ಬಿಡ್ಬೇಕು ಅಂತ ಆಸೆ ಆಗೋಯ್ತು ಅಜ್ಜಿ ಶ್ರೀ. ಏನದು ಎಕ್ಸ್ಪ್ರೆಸ್ ಸೆಟ್ಲು ಅಂತ ಅವರು ಏನೇನೋ ಹೇಳ್ತಾ ಇದೀಯಾ? ಸಿಕ್ಕಾಕೊಂಡ್ಬಿಟ್ನ. ಅಲ್ಲಪ್ಪ ನೀನೇ ಹೇಳ್ತಿಲ್ಲಪ್ಪ ದೇವ್ರುಗಳು ಮನುಷ್ಯ ರೂಪದಲ್ಲಿ ಬರ್ತಾರೆ ಅಂತ ಸುಮ್ಮನೆ ಹಂಗ ಅಂದೆ. ಹಂಗಾರೆ ನೀನ್ ದರ್ಶನ ಮಾಡ್ಕೊಂಡ್ ಬಂದಿದ್ದು ದೇವ್ರುಗಳಲ್ಲ, ಮನುಷ್ಯರನ್ನ ಅನ್ನೋ. ತೆಗ್ದಲ್ಲ ನಿನ್ ಖ್ಯಾತೆನ. ಅಲ್ಲಪ್ಪ ಬಣ್ಣದ ದೇವ್ರುಗಳು ಪ್ರತ್ಯಕ್ಷ ಆಗೋದು ಗಾಂಧಿನಗರದಲ್ಲೇ. ಲೇ ಮಂಗನನ್ನ ಮಗನೇ, ಏನು ಒಂದಕ್ಕೊಂದ್ ಸಂಬಂಧ ಇಲ್ದಾಗ ಮಾತಾಡ್ತಾ ಇದ್ಯಾ? ಅಪ್ಪ ಈ ಬಣ್ಣದ ದೇವ್ರುಗಳು ಸವಾಸ ಶುರು ಆಗೋದು ಗಾಂಧಿನಗರದಲ್ಲ ಅಲ್ವಾ? ಏನಂದೆ? ಅಯ್ಯೋ ಅಜಯ್, ಲೇ ಬೆಟ್ಟ, ಕೋಳಿ ಕೆತ್ಕದಂಗ್ ಕೆತ್ತಿಯಲ್ವ ಕಂದ. ಬೆಂಗಳೂರಿಂದ ಹಸ್ಕೊಂಡ್ ಬಂದೈತೆ, ಒಂದ್ ತುತ್ತು ಊಟ ಮಾಡ್ಬೇಕಂದ. ನೀನಾದ್ರೂ ನಮ್ಮ ಅಪ್ಪ ಆಗ್ಬಾರ್ದಾಯ್ತಾ? ನಡಿಯತ್ತಿ. ರೂಟೇ ಬೇರೆ ಆದಂಗೈತಲ್ಲ. ಬೆಂಗಳೂರು ಸಂಪಾದಕ್ಕೊಂದ್ಸಾರಿ ಗೋವಿಂದ ಗೋವಿಂದ. ಚಕ್ರಣ್ಣ, ಏನಣ್ಣ ನಿನ್ ಮನೆ ಮೈಸೂರು ಪ್ಯಾಲೇಸ್ ಇದ್ದಂಗ ಐತಣ್ಣ. ಅಬ್ಬಬ್ಬ, ಡೈನಿಂಗ್ ಟೇಬಲ್, ಓಹೋ ಸೋಫಾ ಸೆಟ್. ಅಯ್ಯೋ ಜಿಪಾಲು ಇನ್ನೂ ಇದೆ, ಬಾರು ಬಾರು ಇನ್ನೂ ಇದೆ. ನೀನು ಅಷ್ಟೇ ಕಣ, ಒಂದು ಸಿನಿಮಾದಲ್ಲಿ ಕ್ಲಿಕ್ ಆಗ್ಬಿಡು. ಇಂಥದ್ದೇನು ಡಬಲ್ ಕಟ್ಸ್ಬೋದು. ಆಮೇಲೆ AC ಕಾರ್ ನಲ್ಲೇ ಓಡಾಟ, AC ರೂಮ್ ನಲ್ಲೇ ಊಟ, ಕಾಸಿನೇ ಇರೋದಿಲ್ಲ. ಚಕ್ರಣ್ಣ, ನನ್ಗೊಂದು ಡೌಟ್. ಏನು? ಇದು ಶೂಟಿಂಗ್ ಮನೆನಾ? ಯಾಕೆಂದ್ರೆ ಜೀವನ ಚಿತ್ರ ಪಿಕ್ಚರ್ ಅಲ್ಲಿ ಅಣ್ಣವ್ರ ಮನೆ ಸೆಟ್ ಇದ್ದಂಗ ಐತಲ್ಲ. ಕಲ್ಕಂಡ್ರು ಸಂತಿಗೆ ಸೇರ್ದಂಗ ಆಯ್ತು. ನಿನ್ ಟೇಸ್ಟ್ ಒಂದೇ, ನನ್ ಟೇಸ್ಟ್ ಒಂದೇ. ಆ ಸಿನಿಮಾ ನೋಡಿದ್ಮೇಲೆ ಈ ಮನೆ ನಂಗೆ ಕಟ್ಸಿದ್ರು ಹಂಗ. ಅಯ್ಯೋ ಜಿಪಾಲ, ಈಕೆ ನನ್ನ ಹೆಂಡತಿ ತಾರ. ನಮಸ್ತೆ. ನಾನು ಹೇಳ್ತಿರ್ಲಿವೇನೆ ಮಿಸ್ಟರ್ ಜಿಪಾಲ್, ನೀನ್ ಇವ್ರಿಗೆ ಕಾಪಿ ಕೊಡ್ತಾ ಇರು, ನೀವು ಕಾಪಿ ಕುಡಿತಾ ಇರು. ನಾನು ಈಗ ಬಂದ್ಬಿಡ್ತೀನಿ. ಆಯ್ತಾ? ಕಾಪಿ ಕೊಡು. ತಗೊಳ್ಳಿ. ಥ್ಯಾಂಕ್ಸ್. ಏನ ಆಂಟಿ ಕುದುರೆ ಗುಳಿಸ್ತಾಳಲ್ಲ? ಒಳ್ಳೆ ಗಟ್ಟಿಸ್ತಾಗಿದ್ದಾರೆ. ಆ ಮುತ್ಕಲಿಕ್ಕಿಂತ ಈ ಕಟ್ಟೆ ಹುಡುಗನ ಬುಟ್ಟಿಗೆ ಹಾಕೊಂಡ್ರೆ ಜೀವನ ಪೂರ್ತಿ ಆರಾಮಾಗಿರ್ತದೆ. ಏನಪ್ಪ ಕಾಸಲ್ದಾಗ ಪಿಕ್ಚರ್ ತೋರಿಸ್ತಾವಳೆ? ಚಕ್ರಣ್ಣ ಅವ್ರೆ, ಯಾಕೋ ಏನೋ ಕರ್ದಿಯಲ್ಲ? ಅದು ಪಿಕ್ಚರ್ ಹುಚ್ಚ ಬಿಡದೆ ಮದುವೆ ಆಗಲ್ಲ, ಮದುವೆ ಆಗದೆ ಹುಚ್ಚ ಬಿಡಲ್ಲ ಅನ್ನಂಗ ಆಯ್ತು ನಿನ್ ಕತೆ. ನೋಡೋ ಜಿಪಾಲ, ನಿನ್ಗಿಲ್ಲಿ ಬದುಕೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ಗಾಂಧಿನಗರದವ್ರು ಇದಾರಲ್ಲ, ಬೊಲೆ ಬತ್ತಿಡೋ ಜನ, ಅದಕ್ಕೆಲ್ಲ ನೀನ್ ತಲೆ ಕೆಡಿಸ್ಕೊಬೇಡ. ಆಯ್ತು. ನೀನ್ ಕೆಟ್ರೆ ಬೇರೆ ಅಲ್ಲ, ನಾನ್ ಕೆಟ್ರೆ ಬೇರೆ ಅಲ್ಲ. ಯಾಕೆ ಹೇಳ? ನೀನು ನಮ್ಮೂರ್ನವನೇ, ನಮ್ಮೂರ್ನವನೇ ಆದ್ಮೇಲೆ ನಾನು ನೀನು ಒಂದೇ ಅಲ್ವಾ? ಅಂದ್ರೆ ಇಬ್ರು ಒಂದೇ. ಆದ್ರೆ ಇನ್ನೊಂದು ವಿಷಯ, ಇದು ಬೆಂಗಳೂರು, ಹುಡುಗಾಟ ಆಡಕ್ ಆಗೋದಿಲ್ಲ. ಕಳ್ಳನ ಮಕ್ಕಳು ಜಾಸ್ತಿ. ನೀನು ಕಷ್ಟ ಪಟ್ಕೊಂಡು ತಂದಿದ್ದೀಯಲ್ಲ ಈ ದುಡ್ಡನ್ನೆಲ್ಲ ಲಪ್ಪಾಯಿಸ್ಕೊಂಡು ಬಕ್ರ ಮಾಡ್ಬಿಡ್ತಾರೆ. ಬಕ್ರ ಆಗ್ತೀಯ ನೀನು? ಆಗ್ಬಾರ್ದಲ್ವಾ? ಅದನ್ನೆಲ್ಲ ಬಂದೋಬಸ್ತು ಬ್ಯಾಂಕ್ ನಲ್ಲಿ ಇಡ್ಬೇಕಲ್ವಾ? ಎಲ್ಲ ಇದ್ರೊಳಗಡೆ ಇಟ್ಟಿದ್ಯಾ? ಅಯ್ಯೋ ಎಲ್ಲ ಇಲ್ಲ ಇದೆ. ಒಳ್ಳೇದು ಒಳ್ಳೇದು. ಆಮೇಲೆ ಇನ್ನೊಂದು ವಿಷಯ ಮರ್ತಿದ್ದೆ, ಬಂದೇ ಇರು. ದುಡ್ಡು ಜೋಪಾನ. ದೇವ್ರಂತ ಮನುಷ್ಯನಪ್ಪ. ಈಗ ನೋಡಪ್ಪ, ಪ್ರೊಡ್ಯೂಸರ್ ಕಮ್ ಹೀರೋ ತರ ಕಳೆ ಬಂದ್ಬಿಟ್ಟಿದೆ. ಈಗ ಗಾಂಧಿನಗರದ ಯಾರಾದ್ರೂ ಸಿಕ್ಕಾಗ ಹಲೋ ಅಂದ್ರೆ ಹಿಂಗನ್ಬೇಕು, ನಮಸ್ಕಾರ ಅಂದಾಗ ಹೀಗನ್ಬೇಕು. ಹಲೋ ಅಂದ್ರೆ ಹಿಂಗಂತೀನಿ, ನಮಸ್ಕಾರ ಅಂದ್ರೆ ಹಿಂಗ್ ಶೋ ಕೊಡ್ತೀನಿ. ಯಾಕಂದ್ರೆ ನಾವು ಚಿನ್ನ ಹಾಕಿರೋದೇ ಶೋ ಕೊಡಕಲ್ವಾ? ಮೈ ಮೇಲೆ ಬಟ್ಟೆ ಬಿದ್ದ ತಕ್ಷಣ ದಿಮಾಕ್ ಏನಂದ್ರೆ ಹೋಗೋಣ ಹೋಗೋಣ ಹೋಗೋಣ.
ಭಾರಿ ಗುಡ್ ಪಾರ್ಟಿನಂತೆ. ಅವನಿಗೆ 500 ರೂಪಾಯಿ ನೋಟು 5 ರೂಪಾಯಿ ಇದ್ದಂಗಂತೆ. ಜೀಪನಂತೆ. ಹೌದಪ್ಪ, ಅವರೇ ಪ್ರೊಡ್ಯೂಸರ್ ಅಂತೆ. ಕೋಟಿ ಪಿಕ್ಚರ್ ತೆಗಿತಾರಂತೆ. ಅವ್ರ ಕೈ ಕಾಲು ಹಿಡಿದು ಹೇಗಾದ್ರೂ ಮಾಡೋ ಒಂದು ಕ್ಯಾರೆಕ್ಟರ್ ಗಿಟ್ಸ್ಕೊಂಡ್ಬಿಡ್ತೀನಿ. ಕನ್ನಡ ಇಂಡಸ್ಟ್ರಿಲಿ ದೊಡ್ಡ ಪ್ರೊಡ್ಯೂಸರ್ ಅಂತ ಕಲ. ಅವನು ಬೇಜಾನ್ ಕಾಸು ಮಾಡೋನಂತ ಕಲ. ಮಹೇಶ, ಆ ಜೀಪಾಲ್ ಮೈ ಮೇಲೆ ಕಮ್ಮಿ ಅಂದ್ರೆ 5 kg ಚಿನ್ನ ಐತೆ. ಹೌದಾ? ಹಂಗಾದ್ರೆ ಆ ಪಾರ್ಟಿ ನೆಕ್ಸ್ಟ್ ಕೋಟಿಗೆ ಬದುಕಿರ್ಬೇಕು. ಸುಮ್ಮನೆ ಕೂತ್ರೆ ವರ್ಕೌಟ್ ಆಗಲ್ಲ. ಹೌದಾ? ಅಟ್ಯಾಕ್ ಮಾಡಿ ಮತ್ತೆ. ನಮಸ್ಕಾರ. ನಮಸ್ಕಾರ. ಏನ್ ನ್ಯೂಸೆನ್ಸ್ ಮಾಡ್ತೀರಪ್ಪ? ಬಿಡಿ, ಜಾಗ ಬಿಡಿ, ಜಾಗ ಬಿಡಿ. ಯು ವಾಪ್ಲೆಸ್ ಫೆಲೋಸ್, ನೀವ್ ಈ ರೀತಿ ಟಾರ್ಚರ್ ಮಾಡ್ತಿರೋದ್ರಿಂದಲೇ ಗಾಂಧಿನಗರಕ್ಕೆ ಯಾರು ಸಿನಿಮಾ ತೆಗಿಯಕ್ಕೆ ಬರ್ತಾ ಇಲ್ಲ. ನೋಡಿ, ನಾನ್ ಹೇಳ್ತೀನಿ, ನಿಮ್ಗೆ ಏನಾದ್ರು ಇಲ್ಲಿ ಸಿನಿಮಾದಲ್ಲಿ ಕೆಲಸ ಮಾಡ್ಬೇಕು ಆಸೆ ಇದ್ರೆ ಐಲ್ಯಾಂಡ್ಸ್ 201 ಗೆ ಬಂದು ಕಾಂಟ್ಯಾಕ್ಟ್ ಮಾಡಿ. ಗೊತ್ತಾಯ್ತಾ? ನಡ್ರಿ ನಡ್ರಿ, ಹೋಗಿ ಹೋಗಿ ಹೋಗ್ರಿ. ಹೆಂಗೆ? ಸೂಪರ್. ಪ್ರೊಡ್ಯೂಸರ್ ಅಂತೆ. ಹೌದಾ? ಒಂದೇ ಸಲ ಪಿಕ್ಚರ್ ಮಾಡ್ತಾರಂತೆ. ಕೆಲಸ ಕಾರಣ ನಡಿ ಪೋತಾಮ. ಓಹೋ, ಸರ್ ನಮಸ್ಕಾರ ಸರ್. ಹಾ, ವೀಡ, ಅಯ್ಯೋ ಪಿಕ್ಚರ್ ಕೊಡ್ಕ ₹1 ಕೊಡ್ತಾರೋ. ನೋಡ್ದ ಹೆಂಗ್ ಅನ್ಕೊಂಡು ಹೋಗ್ತಾ ಇದಾರೆ. ಏನ್ ಗೊತ್ತ ಅವ್ರು ಹೇಳಿದ್ದು? ನಾವು ₹1 ಪಿಕ್ಚರ್ ಮಾಡ್ತಿರೋರು ನಮ್ಮ ಎದುರುಗಡೆ ನಿಲ್ಲಕ್ಕೂ ಯೋಗ್ಯತೆ ಇಲ್ಲ ಅಂತ ಎದರ್ಕೊಂಡು ಓಡೋಗ್ತಾ ಇದಾರೆ. ಅದಕ್ಕೆ ಹೇಳುದು ಗಾಂಧಿನಗರದಲ್ಲಿ ಶೋ ಕೊಟ್ರೇನೆ ಮರ್ಯಾದೆ ಅಂತ. ನೋಡ್ರ ಶಂಕರಣ್ಣ, ಅವತ್ ನೋಡಿದ್ರೆ ಹಂಗೆ, ಇವತ್ ನೋಡಿದ್ರೆ ಹಿಂಗೆ, ಮುಂದ್ ನೋಡಿದ್ರೆ ಹೆಂಗೆ? ಹೆಂಗೂ ಇಲ್ಲ, ಹಿಂಗೆ ಮಕ್ಕ ನೋಡೋದು, ಮಣೆ ಹಾಕೋದು ಅಷ್ಟೇ ಕೆಲಸ. ಮುಂದ್ ಬೇಕಾದಷ್ಟು ನಡಿಯಪ್ಪ, ನಡಿ. ಬಾರ ಸರಸಕ್ಕೆ ಬಾರ. ಅಯ್ಯೋ, ಮುಂಡ ಮುಚ್ಚಿ 3 ದಾರಿ ಕುಂಡ್ರುಸ ಮಂಗನಂಗ ಆಡ್ತಾವನಲ್ಲ. ಅಣ್ಣ, ಇವ್ರದ್ದು ಯಾವ ಅಂಶ? ಅಲ್ಲ, ಮಂಗನಿಂದ ಮಾನವ ಅನ್ನೋ ಮಾತನ್ನು ಕೇಳಿದೀನಿ. ಇವ್ನು ಬ್ಯಾಕ್ ಟು ಪೆವಿಲಿಯನು ಮನುಷ್ಯನಿಂದ ಮಂಗನಿಗೆ ಪೊಲ್ಟಿ ಜಗಾಯಿಸ್ತಾವನಲ್ಲ, ಅದಕ್ಕೆ. ಅದನ್ನ ನಮ್ಮ ಮಾಸ್ಟರ್ ಹೇಳ್ತಾರೆ. ಸಿನಿಮಾದಲ್ಲಿ ಮಾತು ಕಮ್ಮಿ, ಕೆಲಸ ಜಾಸ್ತಿ ಮಾಡ್ಬೇಕು. ಹೋಗು, ಪ್ರಾಕ್ಟೀಸ್ ಮಾಡೋದು. ನಾನಾ? ನೋಡು, ನೀನ್ ಹೀರೋ ಆಗ್ಬೇಕೋ ಬೇಡವೋ? ಆಗ್ಬೇಕು. ಅದಕ್ಕೆ ಯಾವ್ದಾದ್ರು ಸಿಂಪಲ್ ಆಗಿ ಮಾಡೋದು ಹೇಳಕ್ಕಿಲ್ವಾ? ಏಯ್, ಏನ್ ಮುಖ ನೋಡ್ತಾ ಇದ್ರಾ? ಎತ್ಕೊಂಡೋಗ್ರೋ. ಹೋಗಿ ಮಾಡ್ರಿ. ಎರಡಕ್ಕೂ ಹೋಗ್ದಾಗ ಮಾಡಕ್ ಬಿಟ್ರಲ್ಲಪ್ಪ. ರಾಮ ಫೈಟ್ ಕಲ್ಸ್ಕೊಡ್ತೀನಿ ಅಂತ ಹೇಳಿ ಕಾಲ್ ಹಿಡಿದು ಕಿಸ್ಬಿಟ್ಟು ಎಡವಟ್ ಮಾಡ್ಬಿಟ್ಟಿರೋಲ್ಲ. ಅಕಸ್ಮಾತ್ ನಾನು ಡೌನ್ ಏನಾದ್ರು ಮದ್ವೆ ಆಗಿದ್ರೆ ಎಡವಟ್ಟಾಗಿ ಕನ್ಯಾಗೆ ಉಳಿದು ಬಿಟ್ಟಿರೋಳಲ್ಲಪ್ಪ. ಅಯ್ಯೋ ಅಪ್ಪ, ಯಾಕೋ ಹಿಂಗ್ ಮಾಡ್ತೀರಾ ಅಂದ್ರೆ, ನೀನ್ ಹೀರೋ ಆಗ್ಬೇಕೋ ಬೇಡವಾ, ಹೀರೋ ಆಗ್ಬೇಕೋ ಬೇಡವಾ ಅಂತಾರೆ. ಬಾಯಿ ಮಣ್ಣಾಕ ಒಟ್ಟಲ್ಲಿ ಫೈಟ್ ಕಲ್ತ್ಕೊಂಡ್ಬಿಟ್ಟೆ. ಬಂತು ಡ್ಯಾನ್ಸು. ಬಂತು. ಹೌದು, ಭಿಕ್ಷಿಕರಿಗೆ ಭಿಕ್ಷೆ ಹಾಕ್ಲಾರ್ದಷ್ಟು ಕಂಜೂಸ್ ಆಗ್ಬಿಟ್ರಲ್ಲ ಈ ನಮ್ ಜನ. ಅಲ್ಲ, ಹೀಗಾದ್ರೆ ನಾನು ಬ್ಯಾಂಕ್ ಬ್ಯಾಲೆನ್ಸ್ ಹ್ಯಾಂಗ್ ಮೇಂಟೆನೆನ್ಸ್ ಮಾಡ್ಲಿ, ಫೋನ್ ಬಿಲ್ಗಳು ಹ್ಯಾಂಗ್ ಕಟ್ಲಿ? ಅದು ಅಲ್ಲದೆ ನಾನು ಎಷ್ಟೋ ಬೇರೆ ಕೊಡ್ತೀನಿ ಅಂತ ಹೇಳಿದೀನಿ. ಹ್ಯಾಂಗ್ ಮೇಂಟೆನೆನ್ಸ್ ಮಾಡೋದು? ಮೇಂಟೆನೆನ್ಸ್ಗೆ ಹೊಡ್ತಾ ಬೀಳ್ತಾ ಇದೆಯಲ್ಲ.
ಮೇಲೆ ಬಂತು ಅಂತ ಕ್ಯಾನ್ಸರ್ ಆಸ್ಪತ್ರೆ ಸೇರಿಸಿದೆ. ದ್ರಾವ್ಯ ಮುಂಡದಲ್ಲೇ ಬರ್ತು ಕಂಡುಬಿಡ್ತು. ನಂಗೆ ಸತ್ತು ಬಿದ್ದೈತೆ ನೋಡಿ ಸ್ವಾಮಿ. ಬಾಡಿ ಎತ್ತಕ್ಕೂ ಬಿಡಿ ಕಾಸಿಲ್ಲಣ್ಣ. ದಾನ ಮಾಡಿ ಪುಣ್ಯ ಕಟ್ಕೊಳ್ಳಪ್ಪ. ಮಾ ಅಣ್ಣ, ಆಂಟಿ, ಅಕ್ಕ, ದಾನ ಮಾಡಿ ಅಪ್ಪ, ದಾನ ಮಾಡಿ. ಪಾಪಿ ಮುಂಡದು ಪಾಷಾಣ ತಿಂದಂಗೆ ಸತ್ತು ಬಿದ್ದೈತೆ ನೋಡಿ ಸ್ವಾಮಿ. ಬಾಡಿ ಎತ್ತಕ್ಕೂ ಕಾಸಿಲ್ಲ ಸ್ವಾಮಿ, ಸಹಾಯ ಮಾಡಿ ಸ್ವಾಮಿ. ನೀನೇನಾಗ್ಬೇಕಪ್ಪ ಅವನಿಗೆ? ಯಾಕಯ್ಯ ಹಿಂಗ್ ಮಾಡ್ಕೊತಾ ಇದೀಯಾ? ಯೋ, ಅವನು ಅನಾಥ, ನಾನು ಅನಾಥ. ಅನಾಥರಿಗೆ ಅನಾಥರು ಸಹಾಯ ಮಾಡ್ಬೇಕಲ್ಲ ಸ್ವಾಮಿ. ಗ್ರೇಟ್ ಕಣಯ್ಯ. ಇದ್ರೆ ನಿನ್ನಂತ ಇರ್ಬೇಕು. 500 ಏನು 1000 ಕೇಳೋ ಕೊಡ್ತೀನಿ. ಸುಮ್ನೆ ಕೊಡಿ ಕೊಡಿ ಅಂತಿದ್ಯಲ್ಲ. ಏ ಕೊಟ್ಟು ಕಳ್ಸ 1000 ರೂಪಾಯಿ. ಅಲ್ಲಿ ನೋಡಿ ಸ್ವಾಮಿ ಹೆಂಗ್ ಮಲ್ಕೊಂಡವನೆ. ಅಲ್ಲಿ ನೋಡಿ ಸ್ವಾಮಿ. ಅಯ್ಯೋ ಪಾಪಿ ನನ್ ಮಗ ಮೂರ್ತ ರೋಗ ಬಂದ್ 3 ದಿವಸ ಸತ್ತು ಬಿಟ್ಟ. 4 ಜನ ಹೆಣ್ಮಕ್ಳು ಎದ್ ಮೇಲೆ ಹಾಕಿ ಕಣ್ಣು ಮುಚ್ಬಿಟ್ಟ. ಅಯ್ಯೋ ನಾನ್ ಹೆಂಗಪ್ಪ ಸಾಕ್ಲಿ. ನೋಡಿ ಸ್ವಾಮಿ ಹೆಂಗ್ ಮಲ್ಕೊಂಡವನೆ. ಯಾರಾದ್ರೂ ದಾನ ಮಾಡಿಯಪ್ಪ, ಮಾಡಿಯಪ್ಪ, ನಿಮ್ ಕಾಲಿಗೆ ಬಿಡ್ತೀನಿ. ಮಾಡಿಯಪ್ಪ, ಮಾಡಿಯಪ್ಪ. ನೋಡಿ ಸ್ವಾಮಿ ಹೆಂಗ್ ಮಲ್ಕೊಂಡವನೆ. ಎಣದ ವಾಸನೆ ಹೊಡಿತಾ ಇದೆ, ತಡ್ಕೊಳಕ್ ಆಗ್ತಾ ಇಲ್ವೇ? ಏನ ಕೆಟ್ಟ ಯಾವನೇ ಮನಗಿದ್ರೆ ಎಣದ ಮೇಲೆ ಒಂದು ಹೋಸ್ಬಿಟ್ಟವನೆ. ಅಯ್ಯೋ ಇನ್ನೊಂದು ಅರ್ಧ ಗಂಟೆ ಮಲ್ಕೊಂಡು ಸತ್ತಿದ್ರೆ ನಿನ್ ಮನೆ ಗಂಟು ಹೋಗದ. ಯಾಕಯ್ಯ ಇಷ್ಟು ಬೇಗ ಎದ್ದೆ? ಇನ್ನೂ ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ಮಲ್ಕೋಬಾರ್ದಾಗಿತ್ತ? ಈ ಕಾಲದಲ್ಲಿ ನಿಂತಿರೋನ್ನ ಮನಗಸಕ್ ನೋಡ್ತಾರೆ ಅಂತ ಮನಗಿರೋನ್ನ ಯಾಕೆ ಎದ್ದೆ ಅಂತ ಕೇಳ್ತಿದ್ದಿಲ್ಲ ತಂದೆ. ಯಾಕೆ ಮಲಗಿದ್ದಿನ ಸತ್ತವನೆ ಅಂತ ಬೇಜಾನ್ ಜನಕ್ ಬಕ್ರಾ ಮಾಡಿ ಸಿಕ್ಕಾಪಟ್ಟೆ ರೋಲ್ ಕಾಲ್ ಮಾಡ್ದೆ ಅಣ್ಣ. ಹೂನಣ್ಣ. ಮಲ್ಗಿರೋನ್ನ ಸತ್ತೋಗ್ಬಿಟ್ಟೆ ಅಂತ ಹೇಳ್ದ. ಎಂತ ಗರಂದಾರಿ ಕೆಲಸ ಮಾಡ್ದೆ ತಂದೆ. ಮೊದ್ಲೇ ನನ್ಗೆ ಹೇಳಿದ್ರೆ ನಾನೇ ಕೊಡ್ತಿದ್ನಲ್ಲ ತಂದೆ. ಅಯ್ಯೋ ಈಗಲೂ ಕೊಡಣ್ಣ. 1 ನಿಮಿಷ ಕೊಟ್ಟೆ ಕೊಡಣ್ಣ. ಕೊಟ್ಟೆ ಕೊಟ್ಟೆ ಕೊಡಣ್ಣ. ಎಳಾ